ಅಶೋಕ ಜಾರಿಗೆ ತಂದ ಧಮ್ಮ ಒಂದು ಧರ್ಮ ಮಾತ್ರವಲ್ಲ, ಅದು ಜೀವನ ನಡೆಸುವ ನೀತಿ ನಿಯಮಗಳ ಮಾರ್ಗವಾಗಿತ್ತು. ಇದರ ಸಾರ ಬಹಳ ಸರಳವಾಗಿತ್ತು. ತಂದೆ ತಾಯಿಯನ್ನ ಗೌರವಿಸಬೇಕು, ಪ್ರತಿಯೊಂದು ಜೀವಿಗಳ ಮೇಲೆ ಕರುಣೆ ಇರಬೇಕು, ಪ್ರಾಣಿ ಹಿಂಸೆ ಮಾಡಬಾರದು, ಎಲ್ಲ ಧರ್ಮಗಳನ್ನು ಸಮನಾಗಿ ಗೌರವಿಸಬೇಕು. ಆಗ ಅಶೋಕ ಎಲ್ಲ ಧರ್ಮಗಳ ಸಾರ ಒಂದೇ ಎಂದು ಸಾರುತ್ತಾನೆ. ಅವನು ತನ್ನ ಆಡಳಿತ ಶೈಲಿಯನ್ನೇ ಬದಲಿಸಿಕೊಂಡು ಪ್ರಜೆಗಳನ್ನ ತನ್ನ ಮಕ್ಕಳಂತೆ ನೋಡಿಕೊಳ್ಳಲು ಆರಂಭಿಸ್ತಾನೆ. ಅರಮನೆಯಲ್ಲಿ ಪ್ರಾಣಿಗಳನ್ನ ಆಹಾರಕ್ಕೆ ಕೊಲ್ಲುವುದನ್ನು ನಿಲ್ಲಿಸ್ತಾನೆ. ಯಾವ ಮನುಷ್ಯನಿಗೂ ಅಥವಾ ಪ್ರಾಣಿಗೂ ಹಾನಿ ಮಾಡಬಾರದು ಎಂದು ಕಟ್ಟುನಿಟ್ಟಾಗಿ ಆದೇಶ ಮಾಡ್ತಾನೆ. ಅದಾದ ನಂತರ ಅಶೋಕ ಜನರಿಗಾಗಿ ಅನೇಕ ಸಾರ್ವಜನಿಕ ಸೇವೆಗಳನ್ನು ಆರಂಭಿಸ್ತಾನೆ. ರಸ್ತೆಗಳ ಪಕ್ಕ ನೆರಳು ನೀಡುವ ಮರಗಳನ್ನು ನೆಡೋದು, ಯಾತ್ರಿಕರಿಗಾಗಿ ವಿಶ್ರಾಂತಿ ಗೃಹಗಳನ್ನು ಕಟ್ಟಿಸುವುದು, ಹಾಗೆ ಬಾವಿಗಳನ್ನ ಕೂಡ ತೋಡಿಸ್ತಾನೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಪ್ರತ್ಯೇಕ ಆಸ್ಪತ್ರೆಗಳನ್ನು ನಿರ್ಮಿಸ್ತಾನೆ. ಇದು ಜಗತ್ತಿನ ಇತಿಹಾಸದಲ್ಲೇ ಅಪರೂಪದ ಕೆಲಸ. ಧರ್ಮ ಮತ್ತು ನ್ಯಾಯಕ್ಕಾಗಿ ಧಮ್ಮ ಮಹಾಮಾತರರು ಎಂಬ ಅಧಿಕಾರಿಗಳನ್ನು ನೇಮಿಸಿದ್ದ. ಅವರು ಜನರ ಸಮಸ್ಯೆಗಳನ್ನು ಕೇಳಿ ಪರಿಹಾರ ಮಾಡ್ತಾ ಇದ್ರು. ರಾಜ್ಯದ ಸಂಪತ್ತು ಯುದ್ಧಕ್ಕೆ ಬಳಸೋದನ್ನ ನಿಲ್ಲಿಸಿ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸ್ತಾನೆ. ಸ್ವತಃ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜನರ ಕಷ್ಟಗಳನ್ನು ಕೇಳೋದಕ್ಕೆ ಶುರು ಮಾಡ್ತಾನೆ. ಅಶೋಕ ಅವನ ತತ್ವಗಳು ನನ್ನ ನಂತರವೂ ಬದುಕಿರಬೇಕು ಎಂದು ಬಯಸಿದ್ದ. ಅದಕ್ಕಾಗಿ ತನ್ನ ಆಜ್ಞೆಗಳನ್ನ ಬಂಡೆಗಳು ಮತ್ತು ಕಲ್ಲಿನ ಸ್ತಂಭಗಳ ಮೇಲೆ ಕೆತ್ತಿಸಿದ್ದ. ಈ ಶಾಸನಗಳು ಇಂದಿಗೂ ಭಾರತದ ಹಲವೆಡೆ ಕಂಡುಬರುತ್ತೆ. ಜನಸಾಮಾನ್ಯರಿಗೆ ಅರ್ಥವಾಗೋ ರೀತಿ ಪ್ರಾಕೃತ ಭಾಷೆ ಮತ್ತು ಬ್ರಾಹ್ಮಿ ಲಿಪಿಯನ್ನ ಬಳಸಲಾಗಿದೆ. ಸಾಮ್ರಾಟ್ ಅಶೋಕ ಬೌದ್ಧ ಧರ್ಮವನ್ನ ಭಾರತಕ್ಕೆ ಮಾತ್ರ ಸೀಮಿತಗೊಳಿಸಲಿಲ್ಲ. ತನ್ನ ಮಗ ಮಹೇಂದ್ರ ಮತ್ತು ಮಗಳು ಸಂಗಮಿತ್ರೆಯನ್ನ ಶ್ರೀಲಂಕಾಕ್ಕೆ ಕಳುಹಿಸ್ತಾನೆ. ಅವರು ಅಲ್ಲಿ ಶಾಂತಿಯ ಸಂದೇಶವನ್ನ ಹರಡಿದ್ರು. ಗ್ರೀಸ್, ಈಜಿಪ್ಟ್, ಸಿರಿಯಾ ಮತ್ತು ಆಗ್ನೇಯ ಏಷ್ಯಾಕ್ಕೆ ಶಾಂತಿ ದೂತರನ್ನ ಕಳುಹಿಸಿದ್ದ. ಈ ಜಾಗತಿಕ ಪ್ರಯತ್ನದಿಂದ ಬೌದ್ಧ ಧರ್ಮ ವಿಶ್ವಧರ್ಮವಾಗಿ ಬೆಳೆಯುತ್ತಾ ಹೋಯಿತು. ಯುದ್ಧದ ಮೂಲಕ ಸಾಮ್ರಾಜ್ಯವನ್ನ ಕಟ್ಟೋದಕ್ಕಿಂತ ಪ್ರೀತಿ ಮತ್ತು ಕರುಣೆಯಿಂದ ಜಗತ್ತಿನ ಮನಸ್ಸನ್ನ ಗೆಲ್ಲೋದು ಉತ್ತಮ ಎಂಬ ಅಹಿಂಸಾ ಮಾರ್ಗವನ್ನ ಅಶೋಕ ಜಗತ್ತಿಗೆ ಸಾರಿದ. ಸಾಮ್ರಾಟ್ ಅಶೋಕ ಸುಮಾರು 37 ವರ್ಷಗಳ ಕಾಲ ಆಳ್ವಿಕೆ ನಡೆಸಿ ಕ್ರಿಸ್ತಪೂರ್ವ 232ರಲ್ಲಿ ಅವನು ತನ್ನ ಪ್ರಾಣ ಬಿಡ್ತಾನೆ. ಅವನ ನಂತರ ಮೌರ್ಯ ಸಾಮ್ರಾಜ್ಯ ಕುಸಿದು ಹೋಯಿತು. ಆದರೆ ಅವನ ಶಾಂತಿ ಸಂದೇಶ ಇಂದಿಗೂ ಜೀವಂತವಾಗಿದೆ. ಇನ್ನು ಇತಿಹಾಸಕಾರ H.G. ವೆಲ್ಸ್ ಹೇಳುತ್ತಾರೆ, ಇತಿಹಾಸದ ಆಕಾಶದಲ್ಲಿ ಅಶೋಕ ಧ್ರುವ ನಕ್ಷತ್ರದಂತೆ ಬೆಳಗ್ತಾ ಇದ್ದಾನೆ ಅಂತ. ಸಾಮ್ರಾಟ್ ಅಶೋಕನ ಕತೆ ನಮಗೆ ಕಲಿಸುವ ಪಾಠ ಒಂದೇ: ಯುದ್ಧವು ಭೂಮಿಯನ್ನ ನೀಡಬಹುದು, ಆದರೆ ಶಾಂತಿ ಮಾತ್ರ ಜನರ ಹೃದಯವನ್ನ ಗೆಲ್ಲುತ್ತೆ. ರಕ್ತದ ನದಿ ಹರಿಸಿದ ಒಬ್ಬ ರಾಜ ಕಣ್ಣೀರಿನ ನದಿ ಹರಿಸಿ ಪಶ್ಚಾತ್ತಾಪ ಪಟ್ಟಿದ್ದು ಇತಿಹಾಸದ ಅತಿದೊಡ್ಡ ಪವಾಡ. ಅಂದು ಆತ ಕಲ್ಲಿನ ಮೇಲೆ ಕೆತ್ತಿಸಿದ ಪ್ರೀತಿ ಮತ್ತು ಕರುಣೆಯ ಮಾತುಗಳು ಇಂದಿಗೂ ನಮ್ಮ ಭಾರತದ ಲಾಂಛನದಲ್ಲಿ, ನಮ್ಮ ರಾಷ್ಟ್ರಧ್ವಜದ ಚಕ್ರದಲ್ಲಿ ಜೀವಂತವಾಗಿದೆ. ಅಧಿಕಾರ ಮತ್ತು ಅಹಂಕಾರದ ದಾರಿಯಲ್ಲಿ ಹೋಗುವ ಬದಲು ಅಹಿಂಸೆ ಮತ್ತು ಮಾನವೀಯತೆ ದಾರಿಯನ್ನ ಆಯ್ದುಕೊಂಡ ಅಶೋಕ ಇಂದಿಗೂ ಜಗತ್ತಿಗೆ ಒಬ್ಬ ಮಾರ್ಗದರ್ಶಕ.